ಸುವರ್ಣ. ಎಷ್ಟು ಅಂತ ನೋಡ್ಕೋತಿಯ ಬಿಡೆ. ವಯಸ್ಸಾಗಿರೋದು ನಿಮ್ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ವಯಸ್ಸಾಗಿರ್ಬೋದು ಆದ್ರೆ ಮುದುಕಿ ಆಗಿಲ್ವಲ್ಲ. ಇಷ್ಟೇ ಆಗಿದೆ ಅಂದ್ಮೇಲೆ ಅದಾಗದಿಲ್ವಾ? ಹೆಣ್ಮಕ್ಳು ನೋಡ್ತಾ ನೋಡ್ತಾ ಬೆಳೆದ್ ಬಿಡ್ತಾರೆ. ವಯಸ್ಸನ್ನೋದು ದಾಟಿ ಹೋಗ್ತಾ ಇರುತ್ತೆ. ಮುಖ ಸುಕ್ಕಟ್ಟಕ್ಕಿಂತ ಮುಂಚೆ ಮದ್ವೆ ಆಗ್ಬಿಡು. 24 ಗಂಟೆ ವೃತ್ತಿ ಅಂತ ಇದ್ರೆ ಜೀವನ ಕತ್ತಿ ಮೇಲೆ ನಡ್ದಂಗಿರುತ್ತೆ. ನೀ ಹೇಳಷ್ಟೇನು ಆಗಿಲ್ಲ, ನಾ ಇನ್ನು ಮೊಗ್ಗೆ. ಎಷ್ಟು ದಿನ ಅಂತ ಮೊಗ್ಗಾಗಿರ್ತೀಯ? ಒಂದಲ್ಲ ಒಂದಿನ ಅರಳಲೇಬೇಕಲ್ವಾ? ಯಾವ್ಯಾವ ವಯಸ್ಸಲ್ಲಿ ಏನೇನ್ ಆಗ್ಬೇಕೋ ಅದೇ ಆಗ್ಬೇಕು. ಪ್ರಕೃತಿ ವಿರುದ್ಧ ಹೋರಾಡೋ ಪ್ರಯತ್ನ ಮಾಡ್ಬೇಡ. ನಿಮ್ ಮೊಗ್ಗಿನ ಮನ್ಸನ್ನ ಅರಳಿಸೋ ಅಂತ ಹುಡ್ಗನ್ ಹುಡ್ಕೋ. ಯಾರಿಗೂ ಏನೇನು ನೀಡುವ ದೇವನೇ, ನನ್ನಯ ಮನವಿ ಸಲ್ಲಿಸಲೇನು. ಬೆಚ್ಚನೆ ಭಾವ ಮೂಡಿಸುತ್ತಿರುವ ಮನಸ್ಸಿನ ಆಸೆ ಕೇಳುವೇನು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಇದ್ದಲ್ಲಿ ಇದ್ದ ಹಾಗೆ ಸತ್ತೇನೆ ಆಗದಂತೆ ಹೃದಯ ಕದ್ದು ಹೋಗಬೇಕು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಆ ದೇವರು ನಿನ್ನ ಗೆಳೆಯನಾಗಿ ನನ್ನನ್ನು ಕಳಿಸಿದ್ದಾರಾ? ಓಯ್ ಚಿಂಗಿಲಿ ಮುಂಗಿಲಿ, ನಾನ್ ಒಂದ್ಸಾರಿ ಯೂಸ್ ಮಾಡಿರೋ ಇಂಜೆಕ್ಷನ್ ಇನ್ನೊಂದ್ಸಾರಿ ಯೂಸ್ ಮಾಡೋದಿಲ್ಲ ಅಂತದ್ರಲ್ಲಿ ನಿಮ್ಮನ್ ಮದ್ವೆ ಆಗ್ತೀನಾ? ಈಗಳ ಕಿನ್ನಿ, ಕೆಲವೊಂದು ಸರ್ತಿ ಶೋರೂಮ್ ನಲ್ಲಿರುವ ಶರ್ಟ್ಗಿಂತ ಮನೆಯಲ್ಲಿ ಗಂಜಿ ಹಾಕಿ ಇಸ್ತ್ರಿ ಹೊಡೆದಿರುವ ಶರ್ಟ್ ಖಡಕ್ ಆಗಿರ್ತದ. ಸುಮ್ಮನೆ ಎಂತದಕ್ಕೆ ಒಬ್ಬಳೆ ಕನ್ನಡಿ ನೋಡಿಕೊಂಡು ಕೊಜೆಲ್ತೀಯ? ಅದಕ್ಕೆ ಬದಲು ಈ ನಾತನ ಕನ್ನಡಕದ ಕಣ್ಣಿನಲ್ಲಿ ನಿನ್ನನ್ನೇ ನೀನು ಇಣಿಕಿ ನೋಡ. ಈ ನಾತನಿಗಿಂತ ಬೇರೆ ಗಣ್ಣು ನಿನಗೆ ಬೇಕನಾ? ನನ್ಗಿನ್ನು ಅಂತ ಪರಿಸ್ಥಿತಿ ಬಂದಿಲ್ಲ. ನಾನ್ ಲೇಟ್ ಆಗಿ ಮದ್ವೆ ಆದ್ರೂ ಲೇಟೆಸ್ಟ್ ಆಗಿರೋ ಹುಡುಗನ್ ಮದ್ವೆ ಆಗ್ತೀನಿ. ಈಗೆಲ್ಲ ಬಾತುಕೊಳ್ಳಿ, ನನಗೆ ಮದುವೆ ಆಗಿದೆ ಅನ್ನೋದನ್ನೊಂದು ಬಿಟ್ರೆ ಬೇರೆ ಲವ್ ವಿಷಯದಲ್ಲಿ ನಾನು ಲೇಟೆಸ್ಟಾ? ಓಯ್ ಮಾರಿ, ಬೇರೆಯವರ ವಿಷಯದಲ್ಲಿ ಲೇಟೆಸ್ಟ್, ನನ್ನ ವಿಷಯದಲ್ಲಿ ಲೇಟಾ? ಸನ್ನಿ ಮೀರಿದ ಪೋಯದೆ ಬೇರೆ ಬೇರೆ ಬಣ್ಣಗಳನ್ನು ಮಿಕ್ಸ್ ಮಾಡಿ ಚಿತ್ತಾರ ಬಿಡಿಸುವಂತೇಳಿ ನೆನೆಸಿದರೆ ಚಿತ್ರಾನ್ನದಾಗಿ ಅಡ್ಡ ಬಂದಿಯಲ್ಲ. ಓಯ್, ಮನೆಯಲ್ಲೇ ಕಾಮನ ಬಿಲ್ ಇರ್ಬೇಕಾದ್ರೆ ಬೇರೆ ಕಡೆ ಚಿತ್ತಾರ ಬಿಡಿಸೋದು ಬೇಕಾ ಮಾರೇರೆ? ಬನ್ನಿ ಮನೆಗೆ ಹೋಗುವ. ಆಗುದಿಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನೀನು ಹೋಗ. ಅದೆಂತ ಕೆಲಸ ಉಂಟು ನನ್ನ ಮುಂದೆ ಮಾಡಿ, ನಾನು ಇಲ್ಲೇ ಇರ್ತೇನೆ. ಬೇಡ ಮಾರೈತೆ, ದೇವರ ಮುಂದೆ ನಮ್ಮ ಆಟ ನಡೀತದೆ, ಅದರ ಹೆಂಡತಿಯರ ಕಾಟದ ಮುಂದೆ ನಮ್ಮ ಆಟ ನಡೆಯುವುದಿಲ್ಲ. ಇದೆಲ್ಲ ಬೇಬಿಕಾನ್, ಡೀಪ್ ಆಗಿ ಥಿಂಕ್ ಮಾಡಿ ನನಗೆ ಕಾಲ್ ಮಾಡಾಯ್ತಾ? ಅದರ ಅವಶ್ಯಕತೆ ಇಲ್ಲ ಮಾರೇರೆ. ಅವಳೆಂತಾದ್ರೂ ಕಾಲ್ ಮಾಡಿದ್ರು ನೀವು ಕರೆ ಮಾಡಿರುವ ಚಂದಾದಾರರು ಅವರ ಬುಡೇದಿ ಒಟ್ಟಿಗೆ ಸುಖವಾಗಿದ್ದಾರೆ ಅಂತಾನೆ ಬರ್ತದೆ. ಬನ್ನಿ ಮಾರೇರೆ ಹೋಗುವ. ಹಬ್ಬ, ಮೀನಕ್ಕ ಬಂದು ನನ್ನನ್ ಬಚಾವ್ ಮಾಡಿದ್ರು. ಇಲ್ಲ ಅಂದ್ರೆ ನನ್ ಜೀವನ ಅನ್ನೋ ಕನ್ನಡಿಗೆ ಕಲ್ ಬೀಳ್ತಿತ್ತು. ನನ್ ಹೃದಯ ಗೆಲ್ಲೋ ಅಂತ ಹುಡ್ಗ ಎಲ್ಲಿದ್ದಾನೆ? ಇವ್ ನಿನಗ್ ಸರಿಯಾದ ಜೋಡಿ ಆಗಲ್ವಾ? ಇವ್ ನೋಡ್ತಿದ್ರೆ ಈಗಷ್ಟೇ ನಾಮಕರಣ ಮಾಡಿ ಆಡಕ್ ಬಿಟ್ಟಿರೋ ಅಮೂಲ್ ಬೇಬಿ ತರ ಇದ್ದಾನೆ. ನಾನ್ ಇವ್ನ ಮದ್ವೆ ಆಗ್ಬೇಕಾ? ಹಂಗ್ಯಾಕಂತಿದ್ದೀನಿ, ಮೌಗತೆ ಇರೋರು ಯಾರು ಮದುವೆನ ಆಗಲ್ಲಣ್ಣ. ನಾನಂತ ಒಳ್ಳೆ ಮನಸ್ಸಿರೋ ಹುಡುಗ ನಿಂಗೆ ಎಲ್ಲಿ ಸಿಗಂಗಿಲ್ಲ. ನಾನ ನಿಂಗೆ ಸರಿಯಾದ ಜೋಡಿ. ಜೋಡಿ ಏನೋ ಸರಿಯಾಗಿದೆ ಮಂದ, ನೀನ್ ಇವ್ನ ಮದ್ವೆ ಆದ್ರೆ ಒಂದ್ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ನೀನೇನಾದ್ರೂ ಇವ್ನ ಮದ್ವೆ ಆಗ್ಬಿಟ್ರೆ ಇವ್ರಣ್ಣ ಇವನು ನಯಾ ಪೈಸಾನು ಕೊಡ್ದೆ ಆಸ್ತಿನೂ ಕೊಡ್ದೆ ಆಚೆ ಹಾಕ್ಬಿಡ್ತಾರೆ. ಇವ್ನ್ಗಂತೂ ನಯಾ ಪೈಸಾ ಕೆಲ್ಸ ಮಾಡಕ್ ಬರೋದಿಲ್ಲ. ಸೊ ಇವ್ನ್ ಹೊಗೆ ಹಾಕಿಸ್ಕೊಳ್ಳೋರ್ಗು ನೀನೇ ದುಡ್ದು ಇವ್ನ ಸಾಕ್ಬೇಕಾಗತ್ತೆ. ಇಂತ ರಿಸ್ಕ್ ಇರೋ ಹುಡ್ಗ ನನಗ್ ಬೇಡವೇ ಬೇಡ. ಹಂಗ ಹೇಳಕ್ ಹೋಗ್ಬಿಡ, ನಾನು ನಿನ್ನ ಕಷ್ಟಪಟ್ಟು ದುಡ್ಡು ಸಾಕ್ತೇನೆ. ಏ ಡಬ್ಬ, ದುಡಿಬೇಕಾಗಿರೋದು ಕಷ್ಟಪಟ್ಟಲ್ಲ ಕಣೋ, ಇಷ್ಟಪಟ್ಟು. ನಿನಗೆ ನನ್ನ ಇಷ್ಟಪಡೋದ್ ಗೊತ್ತಿದೆ ಹೊರತು ಬೇರೆ ಯಾವ ಕೆಲ್ಸನೂ ಗೊತ್ತಿಲ್ಲ. ಹಂಗೆಲ್ಲ ಹೇಳಕ್ ಹೋಗ್ಬಿಡಕ್ಕಿನಿ. ಜ್ಯೋತಿಷ್ಯರು ಹೇಳ್ಯಾರ, ಮದುವೆ 1 ವರ್ಷಕ್ಕೆ ನಂಗೆ ಮಗು ಕಟ್ಟಂತೆ. ಮಕ್ಕಳಾಗ್ಬಿಟ್ರೆ ಗಂಡ್ಸ್ ಅನ್ನಿಸ್ಕೊಳಲ್ಲ ಕಣೋ. ಒಂದ್ ಹೆಣ್ಣಿನ ಮಾನ ಪ್ರಾಣ ಕಾಪಾಡೋನೆ ಗಂಡ್ಸು. ನೀನ್ ಇನ್ನೂ ಆ ಲೆವೆಲ್ಗೆ ಬಂದಿಲ್ಲ. ಹೊರಡೋ ಹೊರಡ. ನಾನೇನಾದ್ರೂ ಇವನ್ನ ಮದ್ವೆ ಆಗ್ಬಿಟ್ರೆ ನನ್ನ ಹತ್ರ ಇರೋ ಇಂಜೆಕ್ಷನ್ ನಾನೇ ಚುಚ್ಕೋಬೇಕಾಗತ್ತೆ. ನಾನ್ ಇಷ್ಟಪಡೋ ಅಂತ ಹುಡ್ಗ ಯಾರಿಲ್ವಾ? ಕಣ್ ತೆರೆದು ನೋಡು ಮಂದ, ನಿನಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ತಗೊಂಡು ರೆಡಿ ಆಗಿರೋ ಈ MP ಅಲಿಯಾಸ್ ಮರ್ಯಾದ ಪುರುಷೋತ್ತಮ ಇದ್ದೀನಲ್ಲ. MP
ಅವರೇ ನಿಮ್ ವಯಸ್ಸು ಎಷ್ಟ್ರಿ? ಜಸ್ಟ್ 42 ವಯಸ್ಸೇ. ನನ್ಗೆ ಜಸ್ಟ್ 24 ಆಯ್ಸೆ. ಒಳ್ಳೇದೇ ಆಯ್ತು. ಕಾನೂನು ಪ್ರಕಾರಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ, ಯಾವ ತಕರಾರು ಬರಲ್ಲ. ಕಾನೂನ್ ಪ್ರಕಾರ ತಕರಾರ್ ಬರೋದಿಲ್ಲ, ಆದ್ರೆ ಜನರ ಕಡೆಯಿಂದ ಬರುತ್ತಲ್ಲ. ನಾನು ನೀವು ಮದ್ವೆ ಆಗಿ ರಸ್ತೆನ ನಡ್ಕೊಂಡು ಹೋಗ್ತಾ ಇದ್ರೆ ಜನರು ಗಂಡ ಹೆಂಡತಿ ಅನ್ನೋದಿಲ್ಲ, ಅಪ್ಪ ಮಗಳು ಅಂತಾರೆ. ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಬಿಡು ಮಂದ. ಅಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ತಮ್ಮ ವಯಸ್ಸಿಗಿಂತ ಜಾಸ್ತಿ ಇರೋರ್ನ ಕಡಿಮೆ ಇರೋರ್ನ ಮದ್ವೆ ಆದ್ರೆ ಅವರ ಜೋಡಿ ಇರೋ ಫೋಟೋಗಳನ್ನ ಪೋಸ್ಟರ್ ಮಾಡಿ ನಿಮ್ ಬೆಡ್ರೂಮ್ ಅಲ್ಲಿ ಹಾಕೋತೀರಿ. ಆದ್ರೆ ನಮ್ಮಂತವ್ರ ಮದ್ವೆ ಆಗ್ಬಿಟ್ರೆ ಕಿರಿಕ್ ಮಾಡ್ತೀರಿ. ನೋಡಿ, ನನಗೆ ಸ್ವಲ್ಪ ವಯಸ್ಸಾಗಿರ್ಬೋದು, ಆದ್ರೆ ರಟ್ಟೆನಲ್ಲಿ ಶಕ್ತಿ ಇದೆ, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಬೇಕಾದಷ್ಟು ಆಸ್ತಿ ಇದೆ. ಇದೆಲ್ಲಕ್ಕಿಂತ ಇನ್ನೇನಪ್ಪ ಬೇಕು? ಶಕ್ತಿ ಯಾವಾಗ ಬೇಕಾದ್ರೂ ನಿಶಕ್ತಿ ಆಗ್ಬೋದು, ದುಡ್ಡು ಆಸ್ತಿ ಯಾವಾಗ ಬೇಕಾದ್ರೂ ಖಾಲಿ ಆಗ್ಬೋದು, ಆದ್ರೆ ಮನ್ಸಿಲ್ದೆ ಮದ್ವೆ ಆದ್ರೆ ಒಂದ್ ಕ್ಷಣ ಕೂಡ ಬದುಕಕ್ಕಾಗೋದಿಲ್ಲ. ಅದಕ್ಕೆ ನೀವ್ ನನ್ಗೆ ಸರಿಯಾದ ಜೋಡಿ ಅಲ್ಲ. ನಡೀರಿ ಇಲ್ಲಿಂದ. ಹಾ ಹೌದೌದು, ಇಂಥವ್ರನ್ನ ಮದ್ವೆ ಆಗ್ಬಿಟ್ರೆ ಸನ್ಮಾನಕ್ಕಿಂತ ಅವಮಾನನೇ ಜಾಸ್ತಿ. ಅದ್ರ ಬದಲು ಯಾವ್ದಾದ್ರು ಮಠ ಸೇರ್ಕೋಬಹುದು. ಹಂಗ್ಯಾಕಂತೀಯ ಮಂದ, ನಿನಗ್ ನಾ ಜೋಡಿ ಹುಡುಕ್ತಾನ. ಏನಕ್ಕ ಹೇಳ್ತಿದ್ಯಾ? ಹೌದ, ನಮ್ ಒಠಾರದಾಗ ನೀವ್ ಒಪ್ಪುವಂತ ಹುಡುಗಿದ್ದಾನ, ಕಣ್ಣು ಮುಚ್ಕೊಂಡ್ ಒಪ್ಕೋ. ಯಾರಕ್ಕ ಅವನು? ಹೇಳಿದ್ರೆ ಮಜಾ ಇರಂಗಿಲ್ಲ, ನೋಡಿದ್ರೆ ಗೊತ್ತಾಗ್ತದ. ನಾವನ್ ಕಳಿಸ್ತೇನೆ ನೋಡ. ಯಾರಿರ್ಬೋದು ಆನಂದ್ ರಾಜ್ಕುಮಾರ? ಅಪ್ಪಚ್ಚಿ ಅವ್ನ್ ಕಳಿಸ್ರಂದ್ರೆ ನೀವ್ ಯಾಕೆ ಬಂದಿರಿ? ಅವನು ಅಂತ ಹೇಳಿದಲ್ಲ, ಯಾರು ಅನ್ನೋದು ಮರತ್ ಹೊತ್ತು ಕೇಳ್ಕೊಂಡು ಹೋಗೋಣಂತ ಪ್ಯಾನಿ. ಹೋಗಿ ಹೋಗಿ ನಿಮಗ್ ಹೇಳಿದ್ದಿಲ್ಲ, ನನಗ್ ಗೊತ್ತಿಲ್ಲ. ಅದು ಗೊತ್ತದ ಬಿಡ, ಅವ್ರು ಯಾರಂತ ಹೇಳು. ಯಪ್ಪ ಅಮ್ಮ ಇಲ್ಲಪ್ಪ, ಹೇಳುವಾರ ಏನ್ಕವ ಮತ್ ನಿಮಗ್ ಕೆಲ್ಸ ಹೇಳಿ ಹಾಳು ಮಾಡೋ ಬದ್ಲಿ ನಾನ ಅವ್ರನ್ನ ಕರ್ಕೊಂಡ್ ಬರ್ತೇನ್ರಿ. ಸಾರಿನ ಮಂದ, ನಂದು ಅದಾವ. ಸದ್ಯ ಇವ್ರಲ್ವಲ್ಲ, ಇನ್ಯಾರಿರ್ಬೋದು? ಮಂದ, ನಿನಗ್ ಸರಿಯಾದ ಜೋಡಿ ಇವನ ನೋಡು, ಒಪ್ಕೆನಾ? ಅಕ್ಕ, ನೀನ್ ಸೆಲೆಕ್ಟ್ ಮಾಡಿದ್ಯಾ ಅಂದ್ರೆ ನನ್ಗೆ ಒಪ್ಕೆನೆ. ನವಿಲೆ ಪಂಚರಂಗಿ ನವಿಲೆ ಜಿಗಿಸೋ ಅಂತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ತಗೋ ಈ ತುಟ್ಟು ವಯಸ್ಸು, ಯಾ ತಗೋ ನಿನದು ಮನಸ್ಸು. ತಗೋ ಈ ತುಟ್ಟು ವಯಸ್ಸು, ಯಾ ತಗೋ ನಿನದು ಮನಸ್ಸು. ನವಿಲೆ ಪಂಚರಂಗಿ ನವಿಲೆ ಜಿಗಿಸೋ ಅಂತರಂಗಿ ನವಿಲೆ. ಡಾಕ್ಟ್ರೆ ನೀವ್ ಯಾವಾಗ್ರಿ ಬಂದ್ರಿ? ನಾ ಬಂದ್ ಭಾಳ ಹೊತ್ತಾಯ್ತು. ಹೊಟ್ಟೆ ನೋವಿಂದ ಟ್ರೀಟ್ಮೆಂಟ್ ತಗೋಣ ಅಂತಂದ್ರೆ ನೀವು ಕನ್ನಡಿ ಮುಂದೆ ಕಾಣಿಸ್ಕೊಂತಿದ್ದೀರಾ? ಹಾಗೇನು ಇಲ್ಲ, ನಾನು ಯಾವ್ದೋ ಪೇಷಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಗೊತ್ತು ಬಿಡ್ರಿ, ಭಾಳ ಫಿಡ್ತಾನೆ. ಛೇ, ಎಂತ ಕೆಲಸ ಮಾಡ್ಬಿಟ್ಟೆ. ಪಾಪ ಯಾರೋ ಪೇಷಂಟು ಹೊಟ್ಟೆ ನೋವು ಅಂತ ಬಂದಿದ್ರು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡದೆ ಪ್ರೀತಿ ಹಿಂದೆ ಹೋಗ್ಬಿಟ್ಟೆ. ಇಲ್ಲ, ಇನ್ನೊಂದ್ಸತಿ ಈ ರೀತಿ ಮಾಡಬಾರ್ದು. ಪ್ರೀತಿ ಗೀತಿ ಎಲ್ಲ ಬಿಟ್ಟು ಕರ್ತವ್ಯದ ಕಡೆ ಗಮನ ಹರಿಸ್ಬೇಕು. ಏನ್ ಮಂದ ಒಬ್ಳೆ ಏನೋ ಮಾತಾಡ್ತಿದ್ಯಾ? ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ಅದೆಲ್ಲ ನಿನಗ್ ಯಾಕೋ? ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಒಬ್ಬೊಬ್ಳೆ ಮಾತಾಡ್ಬೇಡ. ಯಾಕಂದ್ರೆ ಜನ ನನ್ ಮುಖಕ್ಕೆ ತುಪ್ಪಕ್ಕಂತ ಹೋಗಿತಾರೆ. ಅದ್ಯಾಕೋ? ಪ್ರೀತಿ ಮಾಡೋನ್ ಜೊತೆಗೆ ಇದ್ರು ಇವಳನ್ ಚೆನ್ನಾಗ್ ನೋಡ್ಕೋತಿಲ್ಲ ಅಂತ. ಇನ್ನೊಂದ್ಸಾರಿ ಪ್ರೀತಿ ಗೀತಿ ಅಂದ್ರೆ ಕಪಾಳಕ್ ಬಾರಿಸ್ಬಿಡ್ತೀನಿ. ನೀನ್ ಕಪಾಳಕ್ಕಾದ್ರೂ ಬಾರ್ಸು, ಕೋಪ ಆದ್ರೂ ಮಾಡ್ಕೋ, ನಾನ್ ನಿನ್ನೆ ಪ್ರೀತಿ ಮಾಡೋದು. ನಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಯಾಕ್ ನನ್ ಹಿಂದೆ ಬಂದ್ ನನಗೆ ಹಿಂಸೆ ಕೊಡ್ತೀಯಾ? ಪ್ರೀತಿ ಹಿಂಸವಾದಿ ಮಂದ. ಪ್ರೀತಿಗೆ ಪ್ರೀತಿನೇ ಕೊಡತ್ತೆ ಹೊರತು ಹಿಂಸೆ ಕೊಡೋದಿಲ್ಲ. ಈ ಉಪದೇಶ ಎಲ್ಲ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ಅಳವಡಿಸ್ಕೊಳಕ್ ಆಗಲ್ಲ. ಮಂದ, ನಿನ್ ಮನ್ಸನ್ನ ಒಂದ್ಸಲ ಕೇಳ್ಬಿಡು, ಎಲ್ಲ ಸರಿ ಹೋಗ್ಬಿಡತ್ತೆ. ನನ್ ಮನ್ಸ್ ಹೇಳ್ತಿರೋದಕ್ಕೇನೆ ನಾನ್ ನಿನ್ನ ಪ್ರೀತಿಸ್ತಿಲ್ಲ. ಎಷ್ಟ್ ದಿನ ಅಂತ ಪ್ರೀತಿನ ಮುಚ್ಚಿಡ್ತೀಯ? ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಆಗ ಹೃದಯದ ಭಾರ ಕಡಿಮೆ ಆಗತ್ತೆ. ನನಗೆ ಭಾರ ಹೊರೋಂತ ಶಕ್ತಿ ಇನ್ನೂ ಇದೆ, ನಿನ್ ಮೇಲೆ ಭಾರ ಹೊರಸೋ ಅಂತ ಆಸೆ ನನಗಿಲ್ಲ. ಸರಿ ಬಿಡು, ಊರಿಗೆ ಬರೋ ನೀರು ಕೊಳೆಯಲ್ಲಿ ಬರ್ದೇ ಇರತ್ತಾ? ನಾನು ಟ್ಯಾಪನ್ನ ಓಪನ್ ಮಾಡ್ಕೊಂಡು ಬಿಂದಿಗೆ ಅನ್ನೋ ಹೃದಯನ ಇಟ್ಕೊಂಡು ಕಾಯ್ತಾ ಇರ್ತೀನಿ. ನಿನ್ ಪ್ರೀತಿ ಯಾವಾಗ ಹರ್ಕೊಂಡ್ ಬರುತ್ತೋ ತುಂಬಿಸ್ಕೊಂಡ್ಬಿಡ್ತೀನಿ. ಅಷ್ಟೊಂದ್ ದೊಡ್ಡ ಕನ್ಸ್ ಕಾಣ್ಬೇಡಪ್ಪ. ನೀನ್ ಎಂತ ಬೇಡ್ಕೆ ಬೇಡ್ಕೊಂಡ್ರು ನನ್ ಪ್ರೀತಿ ನಿನ್ ಕಡೆ ಹರಿಯೋದಿಲ್ಲ. ತಪಸ್ ಮಾಡಿ ಶಿವನ್ ಮೇಲಿರೋ ಗಂಗೆನೆ ಭೂಮಿ ಮೇಲೆ ಹರಿಸಿರುವಾಗ ಕಣ್ಮುಂದಿರೋ ಹೆಣ್ಣನ್ನ ಒಲಿಸ್ಕೊಳ್ಳೋದ್ ಕಷ್ಟನಾ? ಹೆಣ್ಣು ಹೊನ್ನು ಮಣ್ಣು ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯೋದಿಲ್ಲ. ಒಲಿದೇ ಇರೋದನ್ನ ಒಲಿಸ್ಕೊಡೋದೇ ಈ ಗಂಡಸಿನ ತಾಕತ್ತಲ್ವಾ? ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ. ನೀನು ಭಗೀರಥ ಆದ್ರೆ ನಾನು ವಿಶ್ವಾಮಿತ್ರ. ನನ್ ದಾರಿಗೆ ಎಂತ ಅಡೆತಡೆ ಬಂದ್ರು ನಾನ್ ಮಾತ್ರ ದಾರಿ ತಪ್ಪೋದಿಲ್ಲ. ಆದ್ರೆ ನಾನ್ ಬಿಡೋ ಬ್ರಹ್ಮಾಸ್ತ್ರಕ್ಕೆ ಬರೀ ದಾರಿ ಏನು, ಗುರಿನು ತಪ್ಪಿಸ್ಕೊಂಡು
ನನ್ನ ಹೃದಯದ ಗೂಡಿಗೆ ಸೇರ್ಕೊಂಡ್ಬಿಡ್ತೀಯ. ಇದ್ಯಾಕೋ FM ಗೋಡೆಗೆ ಅಂಟ್ಕೊಂಡಿರೋ ಹಲ್ಲಿ ತರ ಏನು ಮಾತಾಡ್ದೆ ಸುಮ್ನೆ ಕೂತಿದ್ಯಾ? ನೀನಾದ್ರೂ ಮಾತಾಡ್ಬಾರ್ದಾ? ನೀನ್ ಮಾತಾಡ್ತಾ ಇದ್ರೆ ಕೇಳೋಕೆ ಖುಷಿ ಗೊತ್ತಾ? ಮಾತಾಡಕ್ಕೆ ಮೂಡೇ ಇಲ್ಲ ಚಿಲ್ಲಿ. ಇದೇನು ಪಕ್ಕದಲ್ಲಿ ಹುಡ್ಗಿರಿದ್ರೆ ನಿಂತ ಜಾಗದಲ್ಲೇ ತಾಜ್ ಮಹಲ್ ಕಟ್ಟೋ ಹುಡ್ಗರು ಇರ್ಬೇಕಾದ್ರೆ ನೀನ್ ಮೂಡಿಲ್ಲ ಅಂತ ಹೇಳ್ತ್ಯಾ? ನೀನ್ ನನ್ನ ತುಂಬಾ ಹಚ್ಕೊಂಡಿದ್ಯಾ ಅನ್ಸತ್ತಲ್ವಾ ಚಿಲ್ಲಿ? ಮತ್ತಿನ್ ಯಾರನ್ನ ಹಚ್ಕೊಳ್ಳು? ನನ್ ಜೀವನ ಉಸಿರು ಎಲ್ಲ ನೀನೆ. ನೀನ್ ಬಿಟ್ಟು ಬದುಕಿರೋ ಶಕ್ತಿ ನಂಗಿಲ್ಲ ಗೊತ್ತಾ ಅನ್ನೋದೆಲ್ಲ ಹಳೆ ಡೈಲಾಗ್. ನಿನ್ನಿಂದನೇ ನಾನಿರೋದು ಅನ್ನೋದು ನನ್ ಡೈಲಾಗ್. ಆದ್ರೂ ಇಷ್ಟೊಂದು ಪ್ರೀತಿ ಒಳ್ಳೇದಲ್ಲ ಚಿಲ್ಲಿ. ನಾನ್ ನಿನ್ ಪ್ರೀತಿಗೆ ಯೋಗ್ಯನಲ್ಲ ಅನ್ಸ್ತಿದೆ. ಪ್ರೀತಿಗೆ ಯಾರು ಯೋಗ್ಯರಲ್ಲ ಕಣೋ, ಅದಕ್ಕೆ ಹೊಂದ್ಕೊಂಡೋಗೋ ಪ್ರಯತ್ನ ನಾವ್ ಮಾಡ್ಬೇಕು. ಪ್ರೀತಿ ಅನ್ನೋ ಲಾಜಿಕ್ ನಮ್ ಲೈಫ್ಗೆ ಮ್ಯಾಜಿಕ್ ಮಾಡ್ಬಿಡುತ್ತೆ. ಇದೆಲ್ಲ ನಾನ್ ನಿಂಗೆ ಹೇಳ್ಕೊಡ್ಬೇಕೇನೋ? ಕೆಲವೊಂದ್ಸಲ ಗೊತ್ತಿದ್ರು ಗೊತ್ತಿಲ್ಲದಿರೋ ತರ ಮನ್ಸು ನಡ್ಕೊಂಡ್ಬಿಡತ್ತೆ. ಒಂದ್ ಮಾತು ಹೇಳ, ಇಷ್ಟು ದಿನ ನಿನ್ನ ಹತ್ರ ದುಡ್ಡಿದೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನ್ ನಿನ್ನ ಪ್ರೀತಿ ಮಾಡ್ತಿದ್ದೆ. ಅದು ನಿಜಾನೇ ತಾನೆ. ನನ್ನ ಹತ್ರ ದುಡ್ಡಿದೆ, ನಿನ್ನ ಹತ್ರ ಬುದ್ಧಿವಂತಿಕೆ ಇದೆ. ಇವೆರಡು ಸೇರಿದ್ರೆ ಇಡೀ ಪ್ರಪಂಚನೇ ಗೆಲ್ಬೋದು. ನಮ್ಮನ್ನೇ ನಾವ್ ಗೆಲ್ಲಕ್ಕಾಗಿಲ್ಲ ಅಂದ್ಮೇಲೆ ಪ್ರಪಂಚನ ಏನ್ ಗೆಲ್ತೀಯ ಚಿಲ್ಲಿ? ನನ್ ಕೈನ ಗಟ್ಟಿಗೆ ಇಟ್ಕೊಳ್ಳೋ, ನಾನ್ ನಿನ್ ಜೊತೆ ಇರ್ತೀನಿ. ಒಬ್ಬ ಯಶಸ್ವಿ ಪುರುಷನಿಂದ ಒಬ್ಳು ಮಹಿಳೆ ಇರ್ತಾಳೆ ಅನ್ನೋದನ್ನ ನಾವ್ ಪ್ರೂವ್ ಮಾಡೋಣ. ಅದಷ್ಟೊಂದು ಈಸಿ ಅಲ್ಲ ಚಿಲ್ಲಿ. ಕಾಮನೆಗಳಿಲ್ದೆ ಬೇಕಾದ್ರೆ ಬದುಕ್ಬೋದು, ಆದ್ರೆ ಭಾವನೆಗಳಿಲ್ದೆ ಬದುಕೋದ್ ಕಷ್ಟ. ನಿನಗ್ ಭಾವನೆಗಳಿಲ್ಲ ಅಂತ ಯಾರೋ ಹೇಳಿದ್ದು. ನೀನ್ ಎಂತ ಭಾವುಕ ಜೀವಿ ಅನ್ನೋದು ನಿನ್ ಮಾತಲ್ಲೇ ಗೊತ್ತಾಗತ್ತೆ. ಏನೇ ಅರ್ಥ ಆದ್ರೂ ಈ ಪ್ರೀತಿಯಿಂದ ಬಿದ್ರು ಎಷ್ಟೇ ಅಲದ್ರು ಕೈಗೆ ಸಿಗದೆ ಆಟಾಡ್ಸ್ತಿದೆ. ನೀನ್ ಯಾರ್ ಬಗ್ಗೆ ಹೇಳ್ತಿದ್ಯಾ? ನಾನ್ ನಿನ್ನಿಂದ ಬಿದ್ದಿರೋದೇ ತಪ್ಪಾ? ನಾನ್ ನಿನ್ ಬಗ್ಗೆ ಹೇಳ್ತಿಲ್ಲ ಚಿಲ್ಲಿ, ನನ್ ಬಗ್ಗೆ ನಾನೇ ಹೇಳ್ಕೊತಾ ಇದ್ದೀನಿ. ನೀನ್ ಯಾರಿಂದ ಬಿದ್ದಿದ್ಯೋ? ಇನ್ಯಾರಿಂದ? ನಿನ್ ಹಿಂದೆನೆ ಚಿಲ್ಲಿ. ಇಲ್ಲ, ನಿಜ ಹೇಳು, ನೀನ್ ಯಾರಿಂದ ಬಿದ್ದಿದ್ಯಾ ಅಂತ. ಇಲ್ಲ ಅಂದ್ರೆ ಇದೇ ಮೋರಿಗೆ ಬಿದ್ದು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಚಿಲ್ಲಿ, ಹಾಗೆಲ್ಲ ಮಾತಾಡ್ಬಾರ್ದು. ಸುಮ್ಮನೆ ನಿನ್ ಟೆಸ್ಟ್ ಮಾಡಕ್ ಹತ್ರ ಹೇಳ್ದೆ. ನಿಜ ಹೇಳ, ಸಿಗದೆ ಇರೋ ಪ್ರೀತಿಯಿಂದ ಹೋಗಿ ನನ್ನ ಜೀವನನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಸಿಗೋ ಪ್ರೀತಿನ ಪಡ್ಕೊಂಡು ನನ್ನ ಜೀವನನ ಬೆಸ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ, ಐ ಲವ್ ಯು. ಐ ಟು ಲವ್ ಯು ಕಾಣೋ. ಈ ಕೈನ ಯಾವತ್ತೂ ಬಿಡಲ್ಲ ಅಲ್ವಾ? ಈ ಕೈ ಬಿಡ್ದಿನ ನನ್ನ ಫೋಟೋಗೆ ಹೂನಾರ ಬಿದ್ದಿರುತ್ತೆ. ಬಿಡ್ತು ಅನ್ನೋ. ಮದ್ವೆ ಹಾರ ಬದಲಾಯಿಸ್ಕೊಳ್ಳೋ ಟೈಮಲ್ಲಿ ಯಾಕೆ ಈ ತರ ಮಾತಾಡ್ತೀಯಾ? ಹಾಗಾದ್ರೆ ನಾವಿಬ್ರು ಈಗ್ಲೇ ಹೋಗಿ ಮದ್ವೆ ಆಗೋಣ. ಕನ್ಸ? ನಾ ಇಷ್ಟೊತ್ತು ಕಂಡಿದ್ ಕನ್ಸ? ಇಲ್ಲ, ಆ FM ಚಿಲ್ಲಿನ ಪ್ರೀತಿಸಬಾರ್ದು. ಎಂತಾಯ್ತಾ? ಯಾಕ ಕಿರ್ಚ್ಕೊಂಡೆ? ಏನು ಇಲ್ಲ ಕಣೋ, ಯಾವ್ದೋ ಕೆಟ್ಟ ಕನ್ಸ್ ಕಂಡೆ ಅಷ್ಟೇ. ಸವಿಗನ್ಸ್ ಕಾಣೋ ವಯಸ್ಸಲ್ಲಿ ಕೆಟ್ಟ ಕನ್ಸ್ ಏನಿಗೆ ಕಂಡೆ ಮಂದ? ಅದಕ್ಕೆ ಹೇಳೋದು ನನ್ನಂತೂ ನಿನ್ ಜೊತೆ ಇರ್ಬೇಕು ಅಂತ. ನಿನ್ ಜೊತೆ ಇರ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಮನ್ಸು ಒಪ್ತಿಲ್ಲ. ಮನ್ಸೊಬ್ದೆ ನನ್ ಬಗ್ಗೆ ಕನ್ವರ್ಸ್ಬಿಟ್ಯಾ? ಛೀ ಹೋಗೋ, ಯಾರೋ ನಿಂಗೆ ಇದನ್ನೆಲ್ಲ ಹೇಳಿದ್ದು? ನೀ ಸುಳ್ಳು ಹೇಳ್ತಿದ್ಯಪ್ಪ. ನಾನು ಹೇಳುತ್ತಾ ಇರೋದು ಸುಳ್ಳಾಗಿರ್ಬೋದಾ? ಆದ್ರೆ ನಿನ್ನ ಕಣ್ಣಿನ ಕಾಂತಿ ನಿಜ ಹೇಳ್ತಾ ಉಂಟಲ್ಲನ, ನಿನ್ನ ಎದೆ ಬಡಿತದ ಸದ್ದುಗಳು ನಿಜ ಹೇಳ್ತಾ ಉಂಟಲ್ಲನ, ಆ ನಿನ್ನ ನಾಚಿಕೆ, ಲಜ್ಜೆ, ಕೈ ಬೆರಳುಗಳ ನರಳಾಟ ನಿಜ ಹೇಳ್ತಾ ಉಂಟಲ್ಲನ. ಹೌದು, ಇಷ್ಟು ದಿನ ನಾನು ನಿನ್ನ ದ್ವೇಷಿಸ್ತಿದ್ದೆ. ಆದ್ರೆ ಈಗ ನಿನ್ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಿದೆ. ಆದ್ರೆ ಏನ್ ಮಾಡೋದು, ಹೇಳ್ಕೊಳಕ್ಕೆ ಒದ್ದಾಡ್ತಿದ್ದೀನಿ. ಹೇಳದ್ಮೇಲೆ ಇನ್ಯಾಕೆ ಒದ್ದಾಡ್ತೀಯ ಮಂದ? ನೀನ್ ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಅದನ್ನ ನನ್ ಕೈ ನಂಬಕ್ಕೆ ಆಗ್ತಿಲ್ಲ. ಕೈಯಲ್ಲಿ ಯಾರಿಗೂ ನಂಬಕ್ ಆಗೋದಿಲ್ಲ ಕಣೋ. ನಾನು ಅದನ್ನೇ ಹೇಳಿದ್ದು ಮಂದ. ನೋಡು, ಮಗು ತರ ಎಷ್ಟು ಮುದ್ದಾಗಿ ನಗ್ತಿದ್ಯಾ. ಈ ಮಗುನ ನಿನ್ ಹೃದಯದ ಮಡಿಲಲ್ಲಿ ಮಲಗಿಸ್ಕೊತೀಯ ತಾನೆ? ನಾನ್ ಬೇಡ ಅಂದ್ರೆ ಅದು ಬಿಡ್ಬೇಕಲ್ಲ. ಇಷ್ಟ ದಿನ ನೀನೇ ಬೇಕು ಅಂತ ರಚ್ಚೆ ಹಿಡಿದು ಕುಣಿತಿತ್ತು, ಈಗ ನಿನ್ ಸಿಕ್ಕ ಖುಷಿಗೆ ಹುಚ್ಚೆತ್ ಕುಣಿತಿದೆ. ಜಾಸ್ತಿ ಕುಣಿಬೇಡ, ಆಮೇಲೆ ಕಾಲ್ ಕುಂಟಾಗುತ್ತೆ. ಆಗ್ಲಿ ಬಿಡು, ನಮ್ ಪ್ರೀತಿ ನಂಟು ಅಂಟಾಗಿರ್ಬೇಕಾರೆ ಅದೇ ಅಂಟನ್ನ ಅಂಟಿಸ್ಕೊಂಡು ನಿನ್ ಜೊತೆ ಸಪ್ತಪದಿ ತುಳಿತೀನಿ. ಛೀ, ಎಷ್ಟು ಪೋಲಿಯಾಗಿ ಮಾತಾಡ್ತೀಯ ನೋಡು. ಇಷ್ಟ ದಿನ ಖಾಲಿ ಹಾಕೋತಿದ್ನಲ್ಲ, ಅದಕ್ಕೆ. ಇನ್ಮೇಲೆ ನೀನ್ ಸಿಕ್ಕಿಯಲ್ಲ, ಡೀಸೆಂಟ್ ಬಾಯ್ ಆಗ್ಬಿಡ್ತೀನಿ. ಏನು ಬೇಡ, ನೀ ಹೀಗಿದ್ರೇನೆ ಚಂದ. ಇದೇ ಖುಷಿಗೆ ಒಂದ್ ಸ್ಟೆಪ್ ಹಾಕೋಣ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಮ್ ಜುಮ್ ಮಾಯಾ.
ಜುಮ್ ಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ ಜುಮ್ ಜುಮ್ ಮಾಯ ಜುಮ್ ಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸಾಕು ನಿಲ್ಲಿಸಿ ಮಾರ್ರೆ ನಿಮ್ಮ ಪಿಲಿವೇಷವನ್ನು. ಎಂತ ಅವಸ್ಥೆ ಇದು? ಇಷ್ಟು ದಿವಸ ನನ್ನ ಗಂಡ ನಿನ್ನ ಹಿಂದೆ ಹೋಗುತ್ತಾ ಇದ್ರು, ಹಾವಿನ ಹಿಂದೆ ಹೋಗುವ ಮುಂಗುಸಿಯಾಗಿ ಆಡ್ತಿದ್ದೆ. ಇವತ್ತು ಅದೇ ಹಾವಿನೊಟ್ಟಿಗೆ ಎಲ್ಲಿ ಲುಂಗಿ ಡ್ಯಾನ್ಸ್ ಆಡ್ತಿದ್ಯಾ? ಇದು ಲುಂಗಿ ಡ್ಯಾನ್ಸ್ ಅಲ್ಲಲ್ಲ ತಗಣೆ. ಅಕ್ಕ ಇವ್ರು ನಿಮ್ಮ ಯಜಮಾನ್ರು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನಿನ್ನ ಕಣ್ಣಿಗೆ ಪ್ರೀತಿಯ ಪೊರೆ ತುಂಬಿಕೊಂಡಿರ್ಬೇಕಾದ್ರೆ ಹೇಗೆ ಗೊತ್ತಾಗ್ತದೆ ಹೇಳು? ಆ ಪೊರೆ ತೆಗಿಲಿಕ್ಕಲ್ವ ನಚ್ಚೋರೆ ನಾನು ಬಂದಿರುದು. ಓ ಮಾರಿ, ಇನ್ನೊಂದು ಮಾತೆಂತಾದ್ರೂ ಜಾಸ್ತಿ ಆಡಿದ್ರೆ ಪೊರಕ್ಕೆ ತಗೊಂಡ್ಬಂದು ಬರೋವರೆಗೂ ಬೊಟ್ಟು ಬೇಕಾಗ್ತದೆ. ಅಕ್ಕ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದರಲ್ಲಿ ಬಿಡಕಿನ್ನಿ, ನಮ್ಮಿಬ್ಬರ ನಡುವೆ ಕರಡಿಯಾಗಿ ಅಡ್ಡ ಬಂದದ್ದು ಅವಳು. ನೀನ್ ಎಂತದಕ್ಕೆ ಕ್ಷಮೆ ಕೇಳ್ತೀಯ? ಓ ಗಂಡುಗಲಿ ಕುಮಾರರಾಮ, ನಿಮ್ಗೆ ಬೇರೆಯವರ ಕಣ್ಣಲ್ಲಿ ನೀರು ಬರುದು ಬೇಗ ಕಾಣ್ತದಲ್ಲ, ಅದೇ ಕಟ್ಟಿಕೊಂಡಿರೋ ಬುಡೇದಿ ಕಣ್ಣಲ್ಲಿ ರಕ್ತ ಸುರಿದ್ರು ಒಂದು ಕರವಸ್ತ್ರ ಕೊಡುದಿಲ್ಲ. ಬೇಜಾರ್ ಮಾಡ್ಬೇಡ ಆಯ್ತಾ, ನಾಳೆ ನಿನಗೆ ಒಂದು ಬಂಡಲ್ ಕರವಸ್ತ್ರವನ್ನು ತಂದು ಕೊಡ್ತೀನಿ. ನೋಡಿದ್ಯಾನ ಯಾವ ನಮ್ಮನೆ ಮಾತಾಡ್ತಾರೆ ಅಂತ? ಓ ಅಪ್ಪೆ, ನೀನು ಬೇಗ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗಾಯ್ತಾ? ಇಲ್ಲದಿದ್ರೆ ನೀನು ನನ್ನ ಗಂಡನನ್ನು ಬಿಡುವ ಹಾಗೆ ಕಾಣ್ತಿಲ್ಲ. ಅವಳು ಬಿಟ್ಟು ನಾನು ಅವಳನ್ನು ಬಿಡುದಿಲ್ಲ. ಸನ್ನಿ ಮೀರ್ದು ಪಾರೆ, ಹೇಗೆ ಬಿಡುದಿಲ್ಲ ಅಂತ ನಾನ್ ನೋಡ್ತೇನೆ. ಬನ್ನಿ ಮಾರೆ. ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ನನ್ನ FM ಅನ್ಕೊಂಡು ಈ ಮೀನ್ನಾಥ ಅವ್ರ ಜೊತೆ ಈ ರೀತಿ ಎಲ್ಲ ನೋಡ್ಕೊಂಡ. ಅಕ್ಕ ಬಂದಿದ್ ಒಳ್ಳೇದೇ ಆಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಕಡಿಮೆ ಎಂತ ಆಗ್ತಿರ್ಲಿಲ್ವನ, 1+1 3 ಆಗ್ತಿತ್ತು. ಬನ್ನಿ ಮಾರ್ರೆ ಬನ್ನಿ. ರೇಣುಕಾ, ಮೈಲಣ್ಣ. ಯಾಕೆ ತಂಗ್ಯವ ಇವ್ ದನ ಹೇಳ್ದಂಗೆ ಎಳ್ಕೊಂಡ್ ಬರ್ಲಿಕ್ಕತ್ತಿ? ಅದೇ ವಾಸಿ, ಇವ್ರು ಅದಕ್ಕಿಂತ ಕಡೆ. ನಿನ್ನ ಯಾಕೆ ಅವ್ರಿಗೆ ಹಂಗ್ ಬೈಲಿಕತ್ತೀಯ? ಪಾಪ ಅವ್ರ ಮಾರಿ ನೋಡು ಉಗಿಸ್ಕೊಂಡು ಹೆಂಗಾಗದ ಅಂತ. ಏ ಅಬ್ಬಕ್ಕ, ನಿಮಗೆ ಹೊಗಳಿಕ್ಕಿದ್ರೆ ಹೊಗಳಿ, ಆದ್ರೆ ಈ ನಮ್ಮನೆ ತೆಗಲಿಕೊಂಡು ಹೊಗಳಿ ಉಗುಳುದು ಬೇಡ. ಮತ್ ನಿಮ್ ಬುಡದಿ ಯಾಕೆ ಹಿಂಗ್ ಓದರ್ಲಿಕತ್ತ ಅಂತ ಹೇಳ್ರಲ್ಲ. ಅವರನ್ನೆಂತ ಕೇಳ್ತೀಯ ತೆಪ್ಪು? ನಾನೇ ಹೇಳ್ತೇನೆ. ನಿನ್ನ ಪ್ರೀತಿಯ ಮಂದಾಕಿನಿ ನನ್ನ ಗಂಡನೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ಲ. ಇಂಡೋರ್ ಔಟ್ಡೋರ್ ಎಂತ ಕಿಂಡಲ ಅಲ್ಲ, ಡ್ಯಾನ್ಸ್ ನಾಗ ಒಂದು ಕಾಮಿಡಿ. ಇಂಡೋರ್ ಅಲ್ಲ, ಇಂಡೋರ್ ಅಂದ್ರೆ ಪ್ರಾಬ್ಲಮ್ ಇಲ್ಬಿಡು. ಪಾಪ ಅಕ್ಕಿಗೂ ಬೇಜಾರಾಗಿರ್ತದೆ, ಅದಕ್ಕೆ ಡ್ಯಾನ್ಸ್ ಮಾಡಿರ್ತಾಳು. ವಾ, ಬೇರೆ ಗಂಡಸಿನೊಟ್ಟಿಗೆ ಡ್ಯಾನ್ಸ್ ಮಾಡೋದಂದ್ರೆ ಎಂತ ಡ್ಯಾನ್ಸ್ ಥೆರಪಿಯನ? ತಂಗ್ಯವ ಅವನ ಬಗ್ಗೆ ಗೊತ್ತಿತ್ತು, ಅವನ ವಿಷಯದಾಗ ಯಾಕೆ ಅದನ್ನ ಮಾಡ್ಕೋತಿ? ಎಂತ ಅಣ್ಣ ಅದು? ಅದವಾ ಬೇರೆದವ್ರ ವಿಷಯದಾಗ ತಲೆ ಕೆಡ್ಸ್ಕೊಂಡು ಅದನ್ನ ಮಾಡ್ಕೋತೀವಿ ನೋಡು. ಎಂತ ಟೆನ್ಷನ್? ಅದೇ ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿಲ್ಲ ಮೈಲಣ್ಣ. ಅವಳು ಆ ನಮ್ಮನೆ ನಡ್ಕೊಂಡಿರಕ್ಕೆ ನಾನು ಈ ನಮ್ಮನೆ ಹೇಳ್ತಿರೋದು. ಆಯ್ತಾ ಮೀನಾ, ನಾ ಆಕಿಗ್ ಬುದ್ಧಿ ಹೇಳ್ತಾನ, ನೀ ನಿನ್ನ ಗಂಡಗ್ ಬುದ್ಧಿ ಹೇಳಿ ಕಂಟ್ರೋಲ್ ಆಗಿ ಇಟ್ಕೋ. ಓಯ್ ಬನ್ನಿ ಮಾರ್ಯಾರೆ ಹೋಗುವ. ಇನ್ನೊಂದು ಸರ್ತಿ ಅಂತಾಗ ಅವಳನ್ನು ನಿಮ್ಮ ಒಟ್ಟಿಗೆ ನೋಡಿದ್ರೆ ಇಬ್ಬರಿಗೂ ನಾಟಿ ಔಷಧಿ ಕುಡಿಸಿ ಕೈ ಕಾಲು ಮರ ಕಟ್ಟುವ ಹಾಗೆ ಮಾಡ್ತೇನೆ. ಈ ಮೈಲಾರಪ್ಪ ಹೇಳಾರೇನ್ಕವ? ನಿಮ್ ತಂಗವ ಹೇಳಿಕತ್ತದ ಖರೆ ಅಂತೀರ? 100% ಕರೆ. ಅದೇಂಗ್ರಿ? ಆಯ್ಕೆ ನಿನಗತ್ತೆ ಸುಳ್ಳು ಹೇಳುದಿಲ್ಲ. ಅಕ್ಕ ಅಕ್ಕ ಅವ್ರು ಮಾತಾಡಿದ್ದೆಲ್ಲ ನಾ ಕೇಳಿಸ್ಕೊಂಡೆ. ಗಿಡ್ಡಿ, ನಿನಗೇನಾಗದ ಧಾಡಿ? ಹೋಗಿ ಹೋಗಿ ಆ ಮೀನಾಥವ್ರ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ದೆ. ಏನಕ್ಕ ನೀನು ಈ ರೀತಿ ಮಾತಾಡ್ತೀಯಲ್ಲ? ನಾನ್ಯಾಕ ಚಿಂಗ್ಲಿ ಮುಂಗ್ಲಿ ಜೊತೆ ಡಾನ್ಸ್ ಮಾಡ್ಲಿ? ನನ್ನ FM ಅನ್ಕೊಂಡು ಅವ್ರ ಜೊತೆ ಡಾನ್ಸ್ ಮಾಡ್ತಿದ್ದೆ. ಮೀನಾಕ ಬಂದಾಗ್ಲೇ ಗೊತ್ತಾಗಿದ್ದು ಅವ್ರು ಮೀನ್ನಾಥ್ ಅವ್ರು ಅಂತ. ಅಂದ್ರ ನೀ FM ಬಗ್ಗೆ ಕನಸ್ ಕಾಣ್ಲಿಕ್ಕತ್ತಿದ್ಯಾ? ಹೌದು ಮೈಲಾರಪ್ಪನವ್ರೆ, ಇತ್ತೀಚೆಗೆ FM ತುಂಬಾ ಕಾಡ್ತಾ ಇದ್ದಾನೆ. ಯಾವ್ದೋ ಒಂದ್ ಮೂಲೆನಲ್ಲಿ ನಾನು ಅವನ್ನ ಪ್ರೀತಿಸ್ತಿದ್ದೀನಿ ಅನ್ನಿಸ್ತಿದೆ. ಚಲೋ ಆಗ್ಬಿಡ, ಈ ವಿಷಯ ನಾ FM ಹತ್ರ ಹೇಳ್ತಾನೆ. ಬೇಡಕ್ಕ, ಟೈಮ್ ಬಂದಾಗ ನಾನೇ ಅವನ ಹತ್ರ ಹೇಳ್ತೀನಿ. ಆಗ್ಬಿಡ ಮಂದ, ಈ ವಿಷಯನಾಗ ನಿನಗೆ ಏನಾರ ಎಡ್ವಟ್ ಆತಂದ್ರ ನನಗೆ ಹೇಳ, ನಾನ್ ನಿನಗೆ ಹೆಲ್ಪ್ ಮಾಡ್ತೇನೆ. ಥ್ಯಾಂಕ್ ಯು ಅಕ್ಕ. ರೀ ಮಂದ FM ಪ್ರೀತಿ ಒಂದ್ ಹಂತಕ್ ಬಂದ್ ಎಂಗೇಜ್ಮೆಂಟ್ ಆಗೋ ತನಕ ನೀವ್ ಇಕ್ಕಿ ಮನಿಗ್ ಹೋಗ್ಬಾರ್ದ್ರೆ? ಯಾಕಪ್ರೇನಿ? ಆಮೇಲೆ ಇಕ್ಕಿ ನಿಮ್ಮನ್ನ FM ಅನ್ಕೊಂಡ್ ನಿಮ್ ಜೊತೆ ಡಾನ್ಸ್ ಮಾಡ್ಬಿಟ್ರೆ? ನೀವು ನೋಡ್ತಾ ಇದ್ದೀರಾ ಸುವರ್ಣ. Don't touch me. I'm perfectly alright. ಇನ್ನೆಲ್ಲ ಯಾಕೋ ಅಂಕುಟಕ್ಕಾಗಿದೆ ಬಡಿ ಮಗಳ್ದು. ಎಲ್ಲ ಅಂಕುಡೊಂಕ ಆಗಿಲ್ಲ, ನೀನ್ ಸರಿಯಾಗಿ ನಡೀತಿಲ್ಲ. ಓಕೆ ನನ್ಗೀಗ ಮಾತಾಡೋ ಮೂಡಿಲ್ಲ, ನಾನು ಹೋಗಿ ಸ್ಲೀಪ್ ಮಾಡ್ತೀನಿ. ಯು ಟೇಕ್ ರೆಸ್ಟ್. ಮನೆಗ್ ಲೇಟ್ ಆಗಿ ಬರೋದು ಅಲ್ದೆ ಕುಡ್ಕೊಂಡ್ ಬೇರೆ ಬಂದಿದ್ಯಾ? ಯಾಕೆ ಕಾಣ್ತಿಲ್ವಾ? ಏನು ನಿನ್ ಮುಂದೆನೆ ಕುತ್ಕೊಂಡು ಕುಡಿಬೇಕಾ? ಇದನ್ನೆಲ್ಲ ಕೇಳೋ ರೈಟ್ಸ್ ನಿಂಗೆಲ್ಲ.
ಕೇಳೋರ್ ಯಾರು ಇಲ್ಲ ಅಂದ್ರೆ ಇದೇ ರೀತಿ ಆಗೋದು. ಇನ್ನೊಂದ್ಸಾರಿ ಕುಡ್ಕೊಂಬಂದ್ರೆ ಬಾಗ್ಲಲ್ಲಿ ಮಲಗಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಕುಡ್ಕೊಂಡಾದ್ರೂ ಬರ್ತೀನಿ, ಕುಡ್ಕೊಂಡಾದ್ರೂ ಬರ್ತೀನಿ. ಕುಡ್ಕೊಂಬಂದು ಒಂದ್ ಹುಡುಗಿ ಹತ್ರ ಈ ರೀತಿ ಮಾತಾಡೋದ್ ಸರಿ ಏನೋ? ಅದನ್ನ ತಿಳ್ಕೊಳಕ ಅಂತಾನೆ ನಾನು ಕುಡಿದಿರೋದು. ಇವತ್ತು ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ಡೈಲಿ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದೇ ರೀತಿ ಕುಡಿತಿದ್ರೆ ಉದ್ಧಾರ ಆಗೋದಿಲ್ಲ ಕಣೋ. ಈ ವಯಸ್ಸಿನ ಹುಡುಗರು ಶೋಕಿಗಂತ ಕುಡ್ದು ಚಟಕ್ ಬಿದ್ದು ಹಾಳಾದವ್ರ ಲಿಸ್ಟ್ ನೀನು ಸೇರ್ಕೋತ್ಯಾ. ನಾನು ಅವ್ರ ಲಿಸ್ಟಿಗೆ ಸೇರ್ಕೋತೀನ? ನೋ ನೋ ನೋ, ಅವ್ರನ್ನ ನನ್ನ ಲಿಸ್ಟಿಗೆ ಹಾಕತ್ತೀನಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋರ್ ತರ ಆಡ್ತಿದ್ಯಾ. ಇದೆಲ್ಲ ಒಳ್ಳೇದಲ್ಲ. ಒಳ್ಳೇದ್ರು ಕೆಟ್ಟದ್ರ ಬಗ್ಗೆ ಮಾತಾಡಿ ನಾನು ಕುಡ್ದಿರೋದನ್ನೆಲ್ಲ ಇಳಿಸ್ಬೇಡ. ಡ್ರಿಂಕ್ಸ್ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ ನಿಂಗೆ? ನಿಂಗೆ ಗೊತ್ತಿರತ್ತೆ ಬಿಡು. ಸಿರಿಂಜ್ ಹಾಕೋ ಮೆಡಿಸಿನ್ ಬಗ್ಗೆ ಗೊತ್ತಿರತ್ತೆ ಹೊರತು ಬಾಡಿಗೆ ಹಾಕೋ ಎಣ್ಣೆ ಬಗ್ಗೆ ಏನ್ ಗೊತ್ತಿರತ್ತೆ? ನನಗ ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾನೊಬ್ರು ಜೀವ ಉಳಿಸ್ತೀನಿ ಹೊರತು ಜೀವ ತೆಗೆಯೋದಿಲ್ಲ. ಅಲೋ, ನೀನು ಮುಂದೆ ಮಾತಾಡಿದ್ರೆ ಒಳ್ಳೆ ಬಂಡೆ ಮುಂದೆ ಕೂತ್ಕೊಂಡು ಸಾಂಗ್ ಆಡ್ದಂಗಿರತ್ತೆ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗುಡ್ ನೈಟ್. ನೀನ್ ಮಲಗೋಕ್ಕಿಂತ ಮುಂಚೆ ನಾಳೆ ಕುಡಿಯೋದಿಲ್ಲ ಅಂತ ಹೇಳು. ಯಾಕೆ? ನಾನೇನ್ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ಮನೆಗೆ ತಗೊಂಡ್ಬಂದು ಬೆಡ್ ಕಾಫಿ ಅಂತ ಅದನ್ನೇ ಕುಡಿತೀನಿ. ನೀವಾಗ ಅದಕ್ಕೆಲ್ಲ ನಾನ್ ಬಿಡೋದಿಲ್ಲ. ನನ್ ಮುಂದೆ ನೀನ್ ಕುಡ್ದು. ಆಯ್ತು ಬಿಡಮ್ಮ, ನೀನ್ ಹಿಂದೆನೆ ಕುಡಿತೀನಿ. ಯಾಕೆ? ಮುಂದೆ ಕುಡಿದ್ರೆ ನಿಂಗೂ ಕುಡಿಬೇಕು ಅಂತ ಆಸೆ ಆಗತ್ತಾ? ಕಳ್ಳಿ ಹೇಳ್ದಿರೋದನ್ನೆಲ್ಲ ಕುಡಿಯಕ್ಕೆ ನನ್ನನ್ನೇ ನೀನ್ ಅನ್ಕೊಂಡ. ಇದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ. ನಿನಗೆ ಏನ್ ತಾನೇ ಇಷ್ಟ ಆಗತ್ತಮ್ಮ? ಯಾವಾಗ ನೋಡಿದ್ರು ಪೇಷಂಟು, ಮೆಡಿಸನ್ನು, ಇಂಜೆಕ್ಷನ್, ಬರೀ ಇದ್ರಲ್ಲೇ ಕಾಲ ಕಳೆದು ಬಿಡ್ತೀಯ. ನಿನಗೆ ಪ್ರಪಂಚದಲ್ಲಿ ಹಾಳಾಗೋಗ್ಲಿ ಪಕ್ಕದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿದ್ಯಾ? ಗೊತ್ತಿರೋದಕ್ಕೆ ಹೇಳ್ತಿರೋದು. ಇನ್ ಮುಂದೆ ನೀನ್ ಕುಡಿಬಾರ್ದು. ನಾನ್ ಕುಡಿಬೇಡ ಅಂತ ಹೇಳಕ್ಕೆ ನೀನ್ ಯಾರು? ನೀನೇ ನನ್ಗೆ ಹೇಳ್ತೀನ? ನನ್ ಬಂಧು ಬಳಗನ ಅಥವಾ ಹೆಂಡತಿ ಆಗೋಳ? ಅನುಮಾನ ಯಾಕೆ? ನಾನ್ ನಿನ್ ಹೆಂಡತಿ ಆಗೋಳೆ. ನೀನು ನನಗೆ ಹೆಂಡತಿ ಆಗೋಳ? ಯಾಕೆ? ಕುಡ್ಕೊಂಡ್ ಬಂದಿದ್ದೀನಿ ಅಂತ ತಮಾಷೆ ಮಾಡ್ತಿದ್ಯಾ? ಹೌದು, ಇಷ್ಟು ದಿವಸ ತಮಾಷೆ ಮಾಡ್ತಿದ್ದೆ. ಆದ್ರೆ ಈಗ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ. ನಾನ್ ನಿನ್ನನ್ನೇ ಮದ್ವೆ ಆಗ್ತೀನಿ. ಒಂದ್ಸತಿ ಏನು ಬೇಕಾದ್ರೆ 100 ಸರಿ ಹೇಳ್ತೀನಿ. ನಾನ್ ನಿನ್ನನ್ನೇ ಮದ್ವೆ ಆಗೋದು. ನಾನ್ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಕೆ ಖುಷಿನಲ್ಲಿ ನನ್ನನ್ನು ಎತ್ಕೊಂಡು ಕುಣಿದಾಡ್ತೆ ಅಂತ ಅನ್ಕೊಂಡ್ರೆ ಅಮೃತ ತರ ಅಳ್ತಿದ್ಯಲ್ಲ. ಅದು TRP ಬರೋ ಕಣ್ಣೀರು, ಇದು ತಪ್ಪಾಡಿರೋ ಕಣ್ಣೀರು. ನೀನ್ ತಪ್ಪು ಮಾಡ್ದೋ? ನಾನು ಏನಕ್ಕೆ ಕೊಡ್ತಿದ್ದೀನಿ ಅಂತ ಗೊತ್ತಾ? ಅದ್ ಗೊತ್ತಿದ್ರೆ ಈ ಸೀನೆ ಇರ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡೋಗಿ ನಾನಿನ್ನ ಮದ್ವೆ ಆಗ್ತಿದ್ದೆ. ಯಾಕೆ ಕುಡ್ದೆ ಹೇಳೋ? ಇವತ್ ನಮ್ಮ ಬಾಸು ಪಾರ್ಟಿ ಕೊಟ್ರು. ಬೇಡ ಬೇಡ ಆದ್ರೂ ಬಲವಂತವಾಗಿ ಕೊಡಿಸ್ಬಿಟ್ರು. ಬಲವಂತ ಮಾಡಿದ್ರು? ಇವತ್ತು ನನ್ಗೂ ಚಿಲ್ಲಿಗೂ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು.